ಟಿಕೆಟ್ ಆಗೋಯ್ತು ಬನ್ರಿ. ಏನ್ರಿ 50 ಟಿಕೆಟ್ ಕೊಟ್ಟಿಲ್ಲ, ಟಿಕೆಟ್ ಆಗೋದು ಅಂತ ಹೇಳ್ತೀರಾ? ಜಾಸ್ತಿ ಮಾತಾಡ್ಬೇಡಿ ಬನ್ರಿ. ಎಂಟ್ರದತ್ತಲ್ವೋ ಅಣ್ಣವ್ರ ಪಿಕ್ಚರ್ ಇದು. 8:25 ಮಾರು. ಬಾಲ್ಕಾನಿ 25 ಬಾಲ್ಕಾನಿ. 1 ಅವರ್ ಇಂದ ಕ್ಯೂನಲ್ಲಿ ನಿಂತಿದ್ವಿ, 1 ಟಿಕೆಟ್ ಸಿಗ್ಲಿಲ್ಲ. ನಿನ್ನ ಹತ್ರ ಇಷ್ಟೊಂದು ಟಿಕೆಟ್ ಇದೆ, ನಿನ್ಗೂ ಥಿಯೇಟರ್ನವರೆಗೂ ಅಡ್ಜಸ್ಟ್ಮೆಂಟ್ ಬೇಕಾದ್ರೆ ತಗೊಳ್ಳಿ ಹೋಗಲ್ಲ. ಇವನ್ ಯಾವನ ಬಂದ. ಹೌದಾ? ಬಾಲ್ಕಾನಿ 25 ಬಾಲ್ಕಾನಿ 25. ಇವನ್ ಯಾವನ ಇವನೇ ಸರ್ ಬ್ಲಾಕ್ ಮಾಡ್ತಾ ಇದ್ದಿತ್ತು. ಕಾಣಿಸ್ತಾ ಇದೆ, ನಿಂತ್ಕೊಳ್ಳೆ. ಯಾಕೋ ಬ್ಲಾಕ್ ಟಿಕೆಟ್ ಮಾಡ್ತಿದ್ಯಾ? ಬ್ಲಾಕ್ ಟಿಕೆಟ್ ಮಾಡೋ ತಪ್ಪು ಅಂತ ನಾ ಹೇಳಿಲ್ಲ ನಿನಗೆ. ಇನ್ಸ್ಪೆಕ್ಟರ್ ರಾಮ್, ಎಷ್ಟು ಇಟ್ಟಿದ್ಯಾ? ಒಂದೇ ಟಿಕೆಟ್ ಸರ್ ಇರೋದು. ಕೊಡು. ಕಾನ್ಸ್ಟೇಬಲ್, ಇವ್ರನ್ನೆಲ್ಲ ಸ್ಟೇಷನ್ ಹಿಡ್ಕೊಂಡು ನಡಿ, ಆಮೇಲೆ ಬಂದು ನಾ ವಿಚಾರಿಸ್ಕೊತೀನಿ. ಆಯ್ತು ಸರ್. ನಡಿಯಾ. ಏಯ್, ನೀನ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ತಿರ್ಗೋ. ಹಲೋ ಇನ್ಸ್ಪೆಕ್ಟರ್. ಯಾವ ಏರಿಯಾ ಇನ್ಸ್ಪೆಕ್ಟರ್ ಇವನು? ಅಲ್ರ, ಸಿನಿಮಾ ಥಿಯೇಟರ್ ಮುಂದೆ ಬ್ಲಾಕ್ ಟಿಕೆಟ್ ಮಾಡ್ತಾ ಇದ್ರಲ್ಲ, ನಿಮಗ್ ಬೇರೆ ಯಾವ ಕೆಲಸ ಸಿಕ್ಲಿಲ್ವಾ? ಮಹೇಶ, ಇವತ್ತು ನಮ್ ಚಿಕ್ಕನ್ ಹುಟ್ಟಬ್ಬ ಅಲ್ವೇನೋ, ಅದಕ್ಕೆ ನಿನ್ಗೊಂದ್ ಸ್ಪೆಷಲ್ ಪಾರ್ಟಿ ಕೊಡೋಣ ಅಂತ ಅನ್ಕೊಂಡ್ವಿ. ನಮ್ ಹತ್ರ ದುಡ್ಡು ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಬ್ಲಾಕ್ ಟಿಕೆಟ್ ಮಾಡ್ಬೇಕಾ? ನಾನು ನಿಮ್ಗೆ ಪಾರ್ಟಿ ಕೇಳಿದ್ನಾ? ನಾನು ಕೇಳಿದ್ರೆ ನಾನೇ ಕೊಡಿಸ್ತಾ ಇದ್ದೆ. ಸರಿ, ಏನ್ ಬೇಕೋ ತಗೊಳ್ಳಿ. ಎಲ್ಲಾರ್ಗೂ ಸೂಪರ್ ಜಾಕ್ ಬಿಸ್ಕಿ ತಗೊಂಬ ಬೇಗ. ಮಿಸ್ಟರ್ ಚಿಕ್ಕು, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ಸ್. ಹ್ಯಾಪಿ ಬರ್ತ್ಡೇ ಟು ಯು. ಫ್ರೆಂಡ್ಸ್ ಎಂಜಾಯ್. ಗುರು ಯಕಚುಕುಚುಮಿ. ಎಕ್ಸ್ಕ್ಯೂಸ್ ಮೀ ಅಣ್ಣ. ಅದೇ ತಾಗೋ. ಇಲ್ಲೇ ಇದ್ದೀನಿ. ಏ ಚಿಕ್ಕ, ತಪ್ಪಾಯ್ತು. ಸುಮ್ಮನೆ ಯಾರಾದ್ರೂ ನೋಡ್ತಾರೆ. ನಾನೇನ್ ಮಾಡ್ದೆ? ಲೋ ಚಿಕ್ಕ ಲೋ. ಏನ್ ಲಸಣ್ಣ? ನನ್ನ ಮಗನೇ, ನನ್ನೇ ಹೆಸರು ಇಟ್ಕೊಂಡು ಆಗ್ಬಿಟ್ಟೇನೋ. ನಾನು ಯಾರೋ ಗಿರಾಕಿ ಅನ್ಕೊಂಡೆ. ಏನಪ್ಪ? ಬೇಗ ಶೆಟ್ಟಂಗಡಿಗೆ ಹೋಗಿ ಟೀ ಪುಡಿ ತಗೊಂಬ. ಹಿಂಗೋಗಂಗ್ ಬಂದೆ. ಟೀ ಪುಡಿ ಕಾಫಿ ಪುಡಿ, ಟೀ ಪುಡಿ ಕಾಫಿ ಪುಡಿ, ಟೀ ಪುಡಿ ಕಾಫಿ ಪುಡಿ. ಸೊಳ್ಳೆ ಕಾಸೆಲ್ಲ ಬಿದ್ದೈತು. ಮನೆ ಹಾಳ. ಅಯ್ಯೋ ಯೋ. ಓಹೋ, ಏನಮ್ಮ ಬೆಳಿಗ್ಗೆನೆ ಪರಕೆ ಹಿಡ್ಕೊಂಡು ಟೀ ಅಂಗಡಿ ಮುಂದೆ ಕಸ ಗುಡ್ಸಕ್ ಬಂದ್ಯಾ? ಹಲ್ಕ ನನ್ನ ಮಗನೇ, ಬೆರ್ಕೆ ನನ್ನ ಮಗನೇ, ಎಲ್ರು ಒಂದೇ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ ಮನೇಲಿ ಅಕ್ಕ ತಂಗಿದ್ ಯಾರು ಇಲ್ವಾ? ಇಡೀ ನನ್ನ ವಂಶನೇ ಜಾಲಾಡ್ಬಿಟ್ಟಲ್ಲ. ನಾನ್ ಮಾಡಿ ತಪ್ಪಾದ್ರೇನು? ನಿನಗಲ್ಲ, ಎತ್ತು ಪೋಲಿಯಲ್ಲಕ್ ಬಿಟ್ಟಿದ್ಯಲ್ಲ ಚೋಟುದ್ದ ಮೆಣಸಿನ್ಕಾಯಿ ಅವನಿಗೆ. ನಾನ್ ಸ್ನಾನ ಮಾಡ್ತಾ ಇದ್ರೆ ಬಂದ್ ಕದ್ ನೋಡ್ತಾನೆ. ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ? ಇನ್ನೊಂದ್ಸಲ ಬಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಟೀ ಪುಡಿ ತಗೊಂಬಾರೋ ಅಂದ್ರೆ ತರಲೆ ತಗೊಂಬಂದಿಯಾನೆ. ಎಲ್ಲೋದ ಇವನು? ಇಲ್ಲಿದ್ದೀನಪ್ಪ. ಎಲ್ಲಿದ್ಯೋ? ಇಲ್ಲಿ. ಎಕ್ಸ್ಕ್ಯೂಸ್ ಮೀ, ನಿಮಗೆ ಈ ಕಾರಲ್ಲಿ ಎಲ್ಲಿಗಾದ್ರೂ ಡ್ರಾಪ್ ಕೊಡ್ಬೇಕಾ? ಈ ಕಾರ್ ಓನರ್ ಯಾರು? ನಾನೇ. ಈ ಕಾರ್ ಪಕ್ಕದಲ್ಲಿ ನಾನ್ ನಿಂತಿರೋ ಸ್ಟೈಲ್ ನೋಡಿದ್ರೆ ನಿಮಗ್ ಗೊತ್ತಾಗಲ್ವಾ? ದಯವಿಟ್ಟು ನನಗೆ ಅಲ್ಲಿವರೆಗೂ ಡ್ರಾಪ್ ಕೊಡ್ತೀರಾ? ಎಲ್ಲಿವರೆಗೂ? ಪೊಲೀಸ್ ಸ್ಟೇಷನ್ ವರ್ಗೂ. ಪೊಲೀಸ್ ಸ್ಟೇಷನ್ಗ? ಯಾಕೆ?
ನನ್ನ ಕಾರ್ ಪಕ್ಕನೆ ನಿಂತ್ಕೊಂಡು ನನಗೆ ಡವ್ ಹೊಡಿತಾನೆ ಅಂತ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗ್ ಹಾಕ್ಸೋಕೆ. ಮೇಡಮ್ ನೀವು ನಮ್ ಬೀದಿ ಗೆಸ್ಟು. ಮೇಡಮ್ ಹೋಗಿ, ಮೇಡಮ್ ಹೋಗಿ, ಮೇಡಮ್ ಹೋಗಿ. ತಪ್ಪು ತಪ್ಪು ತಪ್ಪು. ಗೋವಿಂದ ಗೋವಿಂದ. ನಾವು ಈ ತರ ಇದ್ರೆ ಪೊಲೀಸ್ ಸ್ಟೇಷನ್ ಕರೀತಾರೆ, ಗೆಟಪ್ ಚೇಂಜ್ ಆದ್ರೆ ಪಾರ್ಕ್ ಕರೀತಾರೆ. ಯಾರು ಇವಳು? ಅವರು ನಮ್ಮ ಮಹೇಶ್ ನೋಡಕ್ ಬಂದಿದ್ರು. ಏನಂತೆ ಕೇಸು? ನಮ್ಮ ಮಹೇಶನ್ನ ದೊಡ್ಡ ಸಿಂಗಲ್ ಮಾಡ್ತಾರಂತೆ. ಅಯ್ಯಪ್ಪ, ಇಲ್ಲಿ ಏನ್ ನಡೀತಾ ಇದೆ ಒಂದು ಗೊತ್ತಾಗ್ತಲ್ವಲ್ಲ. ತಗೋ. ಚೀಸ್ ಬಡ್ಡಿ ಫೇಮಸ್. ಮುದ್ಕ ಒಂದ್ ಸ್ಪೆಷಲ್ ಟೀ ಕೊಡ. ಅಯ್ಯೋ ಅಯ್ಯೋ ಅಯ್ಯೋ, 30 ವರ್ಷದಿಂದ ನಿಮ್ಮಂತ ಗಿರಾಕಿನೇ ಬಂದಿಲ್ಲ. ಕೂತ್ಕೊಳ್ಳಿ ಸರ್. ಯು ಡರ್ಟಿ ಓಲ್ಡ್ ಚಾಪ್. ಈ ನನ್ನ ಮಗನ ಎಲ್ಲೋ ನೋಡ್ದಂಗಿದೆಯಲ್ಲ. ಚೀಸ್ ಬಡ್ಡಿ ಹೇ ಮಸ್ತ್ ಮಸ್ತ್. ನಂಗೂ ಹಂಗೇ ಅನ್ನಿಸ್ತಾ ಇತ್ತು. ತಗೊಳ್ಳಿ ಸರ್. ಡಬ್ಬಾ ಟೀ. ಅದಕ್ಕೆ 30 ವರ್ಷದಿಂದ ಇಲ್ಲೇ ಇದ್ಯಾ. ಇಲ್ದಿದ್ರೆ ಒಬೇರೆ ತರ 5 ಸ್ಟಾರ್ ಹೋಟ್ಲೆ ಕಟ್ಟಿದ್ದೆ. ಚೀಸ್ ಬಡ್ಡಿ ಹೇ ಮಸ್ತ್ ಮಸ್ತ್. ತೂ ಚೀಸ್ ಬಡ್ಡಿ ಹೇ ಮಸ್ತ್. ತೂ ಚೀಸ್ ಬಡ್ಡಿ ಹೇ ಮಸ್ತ್ ಮಸ್ತ್. ಏನೋ ಇವನು ನಮ್ ಏರಿಯಾಗೆ ಬಂದು ನಮ್ ಬೀದಿ ಹುಡುಗಿಗೆ ಎಡೆ ಹೊಡಿತಾನಲ್ಲೋ. ಹೌದಲ್ವಾ? ಸುರೇಶ, ನಾನು ಕಣೋ ಚಿಕ್ಕ. ಲೋ, ಏನೋ ಇದು ನಿನ್ ಸ್ಟೈಲು? ನಿಮ್ ತರ ಇದ್ರೆ ಪೊಲೀಸ್ ಸ್ಟೇಷನ್, ಈ ತರ ಇದ್ರೆ ಪಾರ್ಕ್. ನೋಡ್ದ್ಯಾ ಹುಡ್ಗಿನ? ಗಲ್ಲಾದಲ್ಲಿ 300 ರೂಪಾಯಿ ಕಮ್ಮಿ ಆದಲೇ ತಿಳ್ಕೊಂಡೆ. ಡಬ್ಬ ಟೀ ಅಂತೇನೋ. ಡಬ್ಬ ನನ್ನ ಮನೆ, ನನ್ನ ಮನೆ. 5 ಹೊರಗೆ, 5 ಹೊರಗೆ. ನಿಲ್ಸೋ. ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ. ಏಳ ನಿನ್ನ ಬೆಳಗ್ಗೆಯಿಂದ 50 ರೂಪಾಯಿ ಕಳ್ಕೊಂಡು ಸಾಯ್ತಾ ಇದ್ದೀನಿ. ಬಂದ ಇಲ್ಲಿ ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ ಅಂತ. ಹಳೆ ನಿನ್ ಎಂಟಾಣಿಗೂ ನಿನ್ಗೂ ಮಗ. ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ. ಏನ್ ಚಿಕ್ಕ ಹುಡುಕ್ತಾ ಇದ್ಯಾ? ಎಂಟಾಣಿ ಒಳಗೆ. ಇಲ್ಲೇ ನಾ ಗೆದ್ದೆ. ಅಪ್ಪ, ನಾನು ಹುಟ್ಟಿದಾಗ ನಿನಗ್ ವಯಸ್ಸೆಷ್ಟು? ಎಲ್ಲ ಕುಳ್ ನನ್ನ ಮಗನೇ, ನೀನು ಹುಟ್ಟಿದಾಗ ನನಗೆ ವಯಸ್ಸೆಷ್ಟು ಅಂತ ಕೇಳ್ತೀಯ? ಮಡಗ್ಬಿಟ್ಟ ನಂಗೆ. ನಾನ್ ಕೇಳಿದ ಪ್ರಶ್ನೆಗೆ ನೀನ್ ಉತ್ತರ ಹೇಳ್ಬೇಕು. 21 ವರ್ಷ 11 ತಿಂಗಳು 15 ದಿವಸ. ನನಗೆ ಈಗ ವಯಸ್ಸೆಷ್ಟು? 26 ವರ್ಷ 6 ತಿಂಗಳು 11 ದಿವಸ. 21 ವರ್ಷ 11 ತಿಂಗಳಿಗೆ ನಿನಗೊಬ್ಬ ಮಗ ಬೇಕು. ನನಗೆ 26 ವರ್ಷ 6 ತಿಂಗಳಾದ್ರೂ ಮಗ ಬೇಡವಾ? ತೆಗೆದು ಬಿಟ್ಟ ಅಂದ್ರೆ ನಿನಗ್ ಕೂಳು ಹಾಕೋದೇ ದಂಡ. ಇಂದಿನ ಮದುವೆ ಮಾಡಿ ನಿನ್ನ ಹೆಂಡ್ರು ಮಕ್ಳು ಬೇರೆ ಊಟ ಹಾಕ್ತೀನಿ. ಅಪ್ಪ, ಯೋಚನೆ ಮಾಡು. ನೀನ್ ಸತ್ರೆ ನಿನಗ್ ದೀಪ ಹಚ್ಚಕ್ಕೆ ನಾನಿದೀನಿ. ಆದ್ರೆ ನಾನ್ ಸತ್ರೆ ನಿನ್ನ ವಂಶಕ್ಕೆ ದೀಪ ಹಚ್ಚಕ್ ಯಾರು ಇರಲ್ಲ. ಆಗ ನೀನು ಅಂತರ್ಪಿಶಾಚಿಯಾಗಿ ಈ ಟೀ ಅಂಗಡಿ ಸುತ್ತಾ ಇರ್ತೀಯ. ಅಯ್ಯಯ್ಯೋ, ಪಿಶಾಚಿ ಅಂತ ಬೇರೆ ಹೆದರ್ಸ್ತಾ ಇದ್ದಾನಲ್ಲ. ಲೇ, ನಾನು ಸತ್ತ ಮೇಲೆ ಏನಾದ್ರೂ ಪರವಾಗಿಲ್ಲ, ನಾನ್ ಬದುಕಿರೋ ತನಕ ನಿನಗೆ ಮದುವೆ ಮಾಡಲ್ಲ. ಯೋ ಅಲ್ಲಿ ಏನ್ ಮರಿ ಐಸ್ ಕ್ರೀಮ್ ಬೇಕಾ? ಯೋ, ಒಂದ್ ಫುಲ್ ಬಾಟ್ಲ್ ಸೂಪರ್ ಜಾಕ್ ವಿಸ್ಕಿ ಕೊಡಯ್ಯ. ಏಯ್, ಬಾಟ್ಲು ಉದ್ದ ಇಲ್ಲ ನೀನು, ನಿನಗ್ ಫುಲ್ ಬಾಟ್ಲು ಬೇಕಾ? ಯೋ, ನಾನೇನ್ ಗಂಡ್ಸಲ್ವಾ? ದುಡ್ಡು ತಗೊಂಡ್ ಕೊಡಯ್ಯ. ಒಳ್ಳೆ ನಸಾಗಿರಾಕಿ. ಛೆ. ನಮ್ಮಪ್ಪ ಈಗ ನನಗದ್ ಹ್ಯಾಗ್ ಮದ್ವೆ ಮಾಡಲ್ವೋ ನಾನು ನೋಡ್ತೀನಿ. ಇವನ್ ಜಾತಕದಲ್ಲಿ ಬಹಳ ಎತ್ತರಕ್ಕೆ ಹೋಗ್ತಾನೆ ಅಂತ ಬರ್ದಿದ್ದ. ಇದೇನಾ? ಲೋ ವಂಶೋದ್ಧಾರಕ, ನಾನೇ ನಿನಗೊಂದು ಹುಡುಗಿನ ನೋಡಿ ಮದುವೆ ಮಾಡ್ತೀನಿ. ಇಳಿದು ಬಾರೋ. ನಾನು ಇಲ್ಲಿಂದ ಬಿದ್ದು ಸಾಧ್ವೇನೆ ನಿನಗ್ ಬುದ್ಧಿ ಬರೋದು. ಅಯ್ಯೋ ಕರ್ಮ ಕರ್ಮ. ಲೋ ಚಿಕ್ಕ, ನೀನ್ ಯಾವ್ದಾದ್ರು ಹುಡುಗಿನ ಪ್ರೀತಿಸಿದ್ರೆ ಹೇಳೋ, ಅವಳ ಜೊತೆ ನಿನಗೆ ಮದುವೆ ಮಾಡ್ತೀನಿ. ನಮ್ ಬೀದಿ ಕೊನೆಯಲ್ಲಿದಾರಲ್ಲ, ಬ್ಯೂಟಿ ಕ್ವೀನ್ ಕಮಲಾ. ಚಿಕ್ಕು, ಐ ಲವ್ ಯು ಕಮಲಾ. ಚಿಕ್ಕ ಜಂಪ ಜಂಪು. ನನ್ ಮಕ್ಳ, ನಾನ್ ನಿಮ್ಮನ್ ನಂಬಲ್ಲ. ಕಮಲಾ. ಚಿಕ್ಕು. ಕಮಲಾ, ಐ ಲವ್ ಯು. ಸುಜಾತ, ಸುಜಿ, ನಾನ್ ಏನ್ ತಪ್ಪ ಮಾಡಿದೆ ಅಂತ ತಿಂಗಳಿಗೊಂದ್ಸಲ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ಯಾ? ಯಾಕೆ? ನಿನ್ಗೆ ಎಣ್ಣೆ ಸ್ನಾನ ಅಂದ್ರೆ ಇಷ್ಟ ಇಲ್ವಾ? ಖಂಡಿತ ಇಷ್ಟ ಇಲ್ಲ. ಮತ್ತೆ ಇನ್ನೇನ್ ಇಷ್ಟ? ಎಣ್ಣೆ ಸ್ನಾನ ಒಂದ್ ಬಿಟ್ಟು ಬೇರೆ ಎಲ್ಲ ಇಷ್ಟ. ಅಂದ್ರೆ ಅಂದ್ರೆ ಅಜ್ಜಿ,
ಸುರೇಶ, ಸೂರಿ, ಕುಳ್ಳ, ಬೆಳಿಯ, ಕರುಪ. ಅಷ್ಟೇನಾ? ಅಷ್ಟೇ ಅಲ್ಲ, ಇನ್ನೊಬ್ರು ಇದಾರೆ. ಯಾರದು? ಹೇಳಲ್ಲಪ್ಪ. ಹೇಳು ಹೇಳು ಮಹೇಶ್, ಮಹೇಶ್ ಮಹೇಶ್ ಹೇಳು ಹೇಳ ಮಹೇಶ್, ಹೇಳು ಮಹೇಶ್. ಹೇಳ. ಅದು ಬೆಳಗಿನ ಜಾವ ಹಾಲಿನ ಡೈರಿ ಹತ್ರ ಒಂದ್ ಬಿಳಿ ಕಪ್ಪು ಹಸು ಬರುತ್ತಲ್ಲ, ಅದಂದ್ರೆ ನನ್ಗೆ ತುಂಬಾ ಇಷ್ಟ. ಸುಜಾತ, ತುಂಬಾ ಮುದ್ದಾಗಿರುತ್ತಲ್ಲ. ಮುದ್ದಾಗಿರುತ್ತೆ, ರಾಗಿ ಮುದ್ದೆ. ಗುರು ಇಲ್ಲೇ ನೋಡ್ತಿದ್ಯಾ? ಯಾಕೋ? ಅಲ್ಲಿ ನೀನ್ ನೋಡ್ಕೊಂಡು ಯಾರೋ ಬಂದಿದ್ದಾರೆ. ಯಾರು? ಪ್ರೆಸ್ನವರು. ಪ್ರೆಸ್ನವ್ರ? ಹ್ಮ್. ಸುಜಾತ, ಬಿಸಿ ರೆಡಿ ಮಾಡು, 5 ನಿಮಿಷ ಬರ್ತೇನೆ. ಅಕ್ಕ ಅಕ್ಕ ಅಕ್ಕ, ನಂಗೂ ಎಣ್ಣೆ ಸ್ನಾನ. ಎಣ್ಣೆ ಸ್ನಾನ ಬೇಕಾ? ಬನ್ನಿ ಕುತ್ಕೊಳ್ಳಿ. ಅಯ್ಯಯ್ಯೋ. ತಪ್ಪಾಯ್ತಕ್ಕ. ಸರ್, ಗಣೇಶನ್ ಫಂಕ್ಷನ್ಗೆ ರಸೀದಿ ಬುಕ್ ಹೇಳಿದ್ರಲ್ಲ, ರೆಡಿ ಆಗಿದೆ. ಶಬಾಷ್. ನೋಡು, ಹಣ ನಮ್ಮ ಸ್ನೇಹಿತ ಕೊಡ್ತೇನೆ. ಆಯ್ತು ಸರ್. ಸರಿನಾ? ಲೋ ರಸೀದಿ ಬುಕ್ಕಣ. ಗುರು, ಈ ವರ್ಷ ಗಣೇಶನ್ ಫಂಕ್ಷನ್ ಬಹಳ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಹೌದು. ಯಾವ ವರ್ಷ ನಾವು ಕಮ್ಮಿ ಮಾಡಿದ್ದೀವಿ ಏನಕೊಳ್ಳ? ಹಂಗಲ್ಲ ಗುರು, ಹಾ. ಈ ವರ್ಷ ಸ್ಟಾರ್ ಆರ್ಕೆಸ್ಟ್ರಾ ಕರ್ಸ್ಬೇಕು. ಕರ್ಸೋಣ. ಆದ್ರೆ ನನ್ನೊಂದು ಕಂಡೀಷನ್. ಹೇಳು ಗುರು. ಸ್ಟಾರ್ ಆರ್ಕೆಸ್ಟ್ರಾ ಕರೆಸ್ತೀವಿ ಅಂದ್ರೆ ನಾವ್ ಏನ್ ಮಾಡಕ್ಕೂ ರೆಡಿ ಇದೀವಿ. ಏನು ಮಾಡೋದ್ ಬೇಡ, ಸರಿಯಾಗಿ ಕಲೆಕ್ಷನ್ ಮಾಡಿ. ಶೆಟ್ರೆ, ಈ ವರ್ಷ ಗಣೇಶ ಹಬ್ಬಕ್ಕೆ 501 ರೂಪಾಯಿ ರಸೀದಿ ಆಗ್ತಾ ಇದೀನಿ. ಲೇ, ಈ ವರ್ಷ ವಿಶೇಷ ಇದೆ, 1000 ರೂಪಾಯಿ ಬರೆಯಲೇ. అయ్యయ్య వద్దు, వ్యాపారం లేదు, కమ్మి తీసుకోమ్మా. 101 రూపాయి ఇస్తానమ్మా. ಶೆಟ್ಟಿ, ನಿನ್ಗ ಮಹೇಶನೇ ಸರಿ, ಅವ್ನ್ ಬಂದ್ರೆ 1001. అయ్యయ్యో మహేష్ బరోజ్ వద్దు. 500 ಅಂಗಾರೆ. రాసుకో ఇస్తాను. ಗಂಗಾಧರ, 51 ರೂಪಾಯಿ ಬರೀತಾ ಇದೀನಿ. ಬೇಡ ಗುರು, ಇರೋದೇ 10 ರೂಪಾಯಿ ತಗೋ ಗುರು. ಲೋ, ಆಯ್ತೆ ನಿನ್ಗೆ ರಿವಿಟು. ಹೋಗ್ಲಿ ಬಿಡ, ಕೊಡಪ್ಪ ಇಲ್ಲಿ. ಅಚ್ಚಾ ಶುಕ್ರಿಯಾ. ಶೆಟ್ಟು, ಈ ವರ್ಷ ಗಣೇಶ ಬಗ್ಗೆ ಎಷ್ಟು ಬರೀಲಿ? 101 लिखो भाई. ಸೆಟು, ಈ ವರ್ಷ ಸ್ಟಾರ್ ಆರ್ಕೆಸ್ಟ್ರಾ ಮಡಗಿದೀವಿ. 2000 ಬರಿಯಾ. ಅರೆ ನಾಕೋ ಬೈ, 500 ಗೆ ಬರ್ದ್ಬಿಡಿ. 1000 ಕಮ್ಮಿ ಬರಿಬೇಡವಾ? ಸೆಟು, ಗೊತ್ತಲ್ಲ ಏನು ಅಂತ. ಸರಿಯಾಗಿ ಕಟ್ಟೋ. ಚೆನ್ನಾಗಿದೆ. ಟೀ ತಗೋ. ನೀನು ತಗೋ. ಗುರು, ಈ ಚಪ್ರ ಇನ್ನೊಂದ್ ಸ್ವಲ್ಪ ಎತ್ತರ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ನೀನಿರೋ ಸೈಜ್ಗೆ ಸಾಕು ಬಿಡ. ಯಾರ ಹತ್ರ ಪರ್ಮಿಷನ್ ತಗೊಂಡಿಲ್ಲ ಚಪ್ರ ಹಾಕ್ತಿದ್ದೀರಾ? ಯಾವ ಪರ್ಮಿಷನ್? ಕಾರ್ಪೊರೇಷನ್ ಪರ್ಮಿಷನ್. ಪಬ್ಲಿಕ್ ರಸ್ತೆಯಲ್ಲಿ ಚಪ್ರ ಹಾಕಬಾರ್ದು ಅಂತ ಗೊತ್ತಿಲ್ಲ? ಟ್ರಾಫಿಕ್ ತೊಂದರೆ ಆಗುತ್ತೆ. ಇಲ್ಲಿ ಯಾವ ಟ್ರಾಫಿಕ್ ಇದೆ ಇನ್ಸ್ಪೆಕ್ಟರ್? ಹೇಳಿ ಕೇಳಿದ ಸ್ಲಮ್. ಹೆಚ್ಚಿಗೆ ಮಾತಾಡ್ಬೇಡ, ಕಿತ್ತಾಕ್ರೋ. ಇನ್ಸ್ಪೆಕ್ಟರ್, ಪ್ರತಿ ವರ್ಷ ಗಣೇಶನ್ ಚಪ್ರ ನಾವು ಇಲ್ಲೇ ಕಟ್ತಾ ಇದೀವಿ. ಇದುವರೆಗೂ ನಮ್ಮಿಂದ ಯಾರಿಗೂ ತೊಂದರೆ ಆಗಿಲ್ಲ, ತೊಂದರೆ ಆಗೋದು ಇಲ್ಲ. 3 ದಿನ ಅಷ್ಟೇ, ಆಮೇಲೆ ನಾವೇ ಕಿತ್ತಾಕ್ತಿವಿ. ಮೇಲಾಗಿ ನಾವೇನು ವಿಧಾನಸೌಧ ಕಟ್ತಾ ಇಲ್ವಲ್ಲ? ನಿಮಗ್ ಚಪ್ರ ಹಾಕಕ್ ಬಿಟ್ರೆ ವಿಧಾನಸೌಧದಲ್ಲಿ ನಾನು ಉತ್ತರ ಹೇಳ್ಬೇಕಾಗುತ್ತೆ. ಏನ್ ಮುಖ ನೋಡ್ತಿದ್ರ? ಕಿತ್ತಾಕ್ರೋ ಚಪ್ರನ. ಏನ್ರು ದಾದಾಗಿರಿ ಮಾಡ್ತೀರೇನ್ರು? ಇನ್ನು ಶುರು ಮಾಡಿಲ್ಲ, ಇನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಶುರು ಮಾಡ್ಬೇಕಾ? ಸರ್, ಈ ಹುಡುಗರು ಸವಾಸ ಒಳ್ಳೇದಲ್ಲ. ಗಣಪತಿ ತಾನೇ ಕೂರಿಸ್ತಾವ್ರೆ, ಕೂರ್ಸ್ಕೊಳ್ಳಿ ಬಿಡಿ. ನೀನ್ ಸುಮ್ನೆ ಬಿಡಲ್ವೋ? ನಿನ್ ನೋಡ್ಕೋತೀನೋ. ಮಹೇಶಣ್ಣ, ಇನ್ಸ್ಪೆಕ್ಟ್ರು ಹೊಸಬ್ರು, ಬಿಟ್ಬಿಡಿ. ನಡೀರಿ ಸರ್. ಸುಜಾತ, ಪೂಜೆಗೆ ಹೊತ್ತಾಯ್ತು, ಹೋಗೋಣವಾ? ನಾನ್ ರೆಡಿ ಅಜ್ಜಿ. ಎಷ್ಟು ಚೆನ್ನಾಗ್ ಕಾಣ್ತೀಯ ನನ್ ತಾಯಿ. ಬಾ. ಏಕದಂತಾಯ ಧೀಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ಪ್ರಚೋದಯಾತ್. ಶ್ರೀ ಮಹಾಗಣಾಧಿಪತಯೇ ನಮಃ. ಮಂಗಳಾರತಿ ತಗೊಳ್ಳಿ. ಜೈ ಬೋಲೋ ಗಣಪತಿ ಮಹಾರಾಜ್ ಕಿ ಜೈ. ಗಣೇಶ ಪ್ರಭು, ಇನ್ 1 ವರ್ಷದಲ್ಲಿ ನಾನು 6 ಅಡಿ ಬೆಳಿಬೇಕು. ಹಾಗ್ ಮಾಡಪ್ಪ ಗಣೇಶ. ಈ ಮನೇಲಿ ಹೇಳೋರ್ ಕೇಳೋರ್ ಯಾರು ಇಲ್ದಂಗಾಗಿದೆ. ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು, ಎಷ್ಟೊತ್ತು ಬೇಕಾದ್ರೂ ಮಲಗ್ಬೋದು. ಯಾಕೆ ಹೀಗಾಡ್ತಿದ್ಯಾ? ನೆನ್ನೆ ಏನೋ ಸ್ವಲ್ಪ ಡ್ಯಾನ್ಸ್ ಮಾಡಿ ಹಾಡು ಹೇಳೋದಕ್ಕೆ ಸುಸ್ತಾಯ್ತು, ಅದಕ್ಕೆ ವಿಶ್ರಾಂತಿ ತಗೋತಾ ಇದ್ದೆ. ವಿಶ್ರಾಂತಿ? ಯಾವ್ದಾರು ಶಾಂತಿವನಕ್ಕೆ ಹೋಗಿ ವಿಶ್ರಾಂತಿ ತಗೋ. ಸೇವೆ ಮಾಡೋಕೆ ಆ ಮುದುಕಿರು ಬರ್ತಾರೆ. ಮುದುಕಿರು? ಯಾವ ಮುದುಕಿರೆ? ಏನು ಗೊತ್ತಿಲ್ಲ. ನಿನ್ನೆ ನೀನ್ ಮಾಡಿ ಸರಿನಾ? ನಾನೇನ್ ಮಾಡ್ದೆ? ಅಷ್ಟು ಜನರ ಮಧ್ಯೆ ಆ ಮುದುಕಿರ್ ಬಂದು ನಿನ್ ಮೂತಿಗೆ ಮುತ್ಕೊಟ್ರಲ್ಲ, ನಾಚಿಕೆ ಆಗ್ಲಿಲ್ಲ ನಿಂಗೆ? ಓಹೋ, ನನಗೆ ಈಗ ಅರ್ಥವಾಯ್ತು. ನಮ್ ಸುಜಾತಮ್ಮನವರು ಬೆಳಗ್ಗೆ ಈ ಋತು ತಂಡವ ಯಾಕೆ ಆಡ್ತಿದ್ದಾರೆ ಅಂತ. ಇನ್ನೂ ಶುರು ಮಾಡಿಲ್ಲ, ಈಗ ಏ, ಇರು, ಮಾಡ್ತೀನಿ. ಇರು. ನೀನು ಬೇಕಾದ್ರೆ ಕೇಳು, ಕೊಡ್ತೀನಿ. ಏನು? ಛೀ, ಬೇಡಪ್ಪ. ಆಹಾ, ತುಂಟಿ ಮನಸ್ಸಿನಲ್ಲಿ ಬೆಟ್ಟದ ಶಾಸೆ ಇಟ್ಕೊಂಡಿದ್ರು ಬೇಡ ಅಂತೀಯ? ಏಯ್, ನನಗೆ ಗೊತ್ತಿಲ್ವಾ ನೀನ್ ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಯಾ ಅಂತ? ನಾನ್ ನಿನ್ ಮುಂದೆ ಇರೋಷ್ಟೊತ್ತು ನಿನ್ ಕಣ್ಗಳು ನನ್ನನ್ನೇ ಬಾರಿಸ್ತಿರುತ್ತೆ. ಸುಜಾತ, ನೀನೇ ನನ್ನ ಸರ್ವಸ್ವ. ಸಾಕು ಮಹೇಶ್, ಸಾಕು ಸಾಕು ಮಹೇಶ್.
ಏನದು ಸಾಕು ಸಾಕು ಅಂತಿದ್ಯಾ? ಏನಿಲ್ಲಪ್ಪ. ಎಲ್ಲ ಇವಳ ಏಯ್ ಕನ್ನಡದಲ್ಲಿ ಮಾತಾಡೆ. ಏನ್ ದೊಡ್ಡ ಲಂಡನ್ ಹುಟ್ಟು ಬೆಳೆದವಳು? ಓಹೋ ಸ್ಕ್ಯೂಸ್ ಮೀ ಅಂತೆ. ಸ್ಕ್ವೀಸ್ ಮೀ ಏನೇ ಅದು? ಓಹ್ ದಯವಿಟ್ಟು ಕ್ಷಮಿಸಿ. ನಾನು ನಿಮ್ಮನ್ನ ನಮ್ಮ ಸುಜಾತ ಅಂತ ತಿಳ್ಕೊಂಡು ಬೈದ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ಏಯ್ ಏನ್ರಿ ಹಾಳು ಮಾಡ್ತಾ ನಿಂತ್ಬಿಟ್ರಿ? ಯಾರು ನೀವು? ಏನಾಗ್ಬೇಕಾಗಿತ್ತು? ಕ್ಯಾಸೆಟ್ ಅಲ್ಲಿ ನೋಡಿದಕ್ಕಿಂತಲೂ ತುಂಬಾ ಚೆನ್ನಾಗಿ ಕಾಣ್ತೀರಾ. ಯು ಆರ್ ಟೂ ಹ್ಯಾಂಡ್ಸಮ್. ಯಾವ ಕ್ಯಾಸೆಟ್? ಯಾರ್ರಿ ನೀವು? ನಾನು ಸ್ಟಾರ್ ಆರ್ಕೆಸ್ಟ್ರಾ ಓನರ್ ಸಂಪತ್ ಇದಾರಲ್ಲ, ಅವ್ರ ತಂಗಿ. ಓಹೋ ಸ್ಟಾರ್ ಆರ್ಕೆಸ್ಟ್ರಾನಾ? ಅದೇ ಕೊಟ್ಟಿದ್ದಲ್ಲ ಕೈನ. ಇನ್ನು 5 ನಿಮಿಷ ತಡ ಆಗಿದ್ರೆ ನನ್ ಕೈ ಕಾಲುಗಳು ಇರೋ ಜಾಗದಲ್ಲಿ ಇರ್ತಿರ್ಲಿಲ್ಲ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಅಣ್ಣ ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ನೀವು ಸಮಯಕ್ಕೆ ಸರಿಯಾಗಿ ಹಾಡಿ ಆರ್ಕೆಸ್ಟ್ರಾ ಮಾನ ಓಡಿಸಿದ್ರಿ ಅಂತ ಅಣ್ಣ ತುಂಬಾ ಹೊಗಳಿದ್ರು. ನೀವು ಅಷ್ಟೊಂದು ಹೋಗೋ ಅವಶ್ಯಕತೆ ಇಲ್ಲ ಬಿಡಿ. ಹಾಡ್ಲೇಬೇಕಾದ ಪರಿಸ್ಥಿತಿ ಬಂತು, ಹಾಡ್ದೆ. ನೀವು ಹಾಡ್ ಹೇಳಿ ಡ್ಯಾನ್ಸ್ ಮಾಡಿದ ಕ್ಯಾಸೆಟ್ ನೋಡ್ದೆ. ನಿಮ್ಮೊಳಗೆ ನಿಮಗೆ ಗೊತ್ತಿಲ್ದಿರೋ ಒಂದು ಅದ್ಭುತವಾದ ಕಲೆ ಇದೆ. ನೃತ್ಯ ಸಂಗೀತದ ಸಮ್ಮಿಲನ ಅದು. ಆ ಕಲೆ ಹೊರಗೆ ಬರೋದಕ್ಕೆ ಆ ವಿಘ್ನೇಶ್ವರನೇ ದಾರಿ ತೋರಿಸ್ತಾ ಅಂತ ಕಾಣುತ್ತೆ. ನೀವು ಮನಸ್ಸು ಮಾಡಿದ್ರೆ ಒಂದು ಪವಾಡನೆ ಮಾಡಬಹುದು. ಹಾ ನೋಡಿ ಸಂಗೀತ. ಸಂಗೀತ ಅವ್ರೆ, ಪರಿಸ್ಥಿತಿ ಆಗಿತ್ತು, ಹಾಡ್ದೆ, ಮುಗೀತು. ಮುಗಿಲಿಲ್ಲ, ಈಗ ಆರಂಭ ಆಗ್ತಿದೆ. ನಾನು ಹುಡುಕ್ತಾ ಇದ್ದ ಸರಿಯಾದ ವ್ಯಕ್ತಿ ಇವಾಗ ಸಿಕ್ಕಿದ್ದಾರೆ. ಏನಪ್ಪಾ ಇದು ಹೊಸ ಗಂಡ ಹತ್ರ ಶುರು ಆಯ್ತು? ಅಲ್ಲ ಇವಾಗ ನಾ ಏನ್ ಮಾಡ್ಬೇಕು? ಪ್ಲೀಸ್ ನನ್ ಜೊತೆ ಡಾನ್ಸ್ ಮಾಡ್ಬೇಕು. ನಾನು ಯಾಕೆ ಡ್ಯಾನ್ಸ್ ಮಾಡ್ಬೇಕು? ನನ್ನ ಹಾಗೂ ನನ್ನ ಅಣ್ಣನ ಜೀವನದ ಒಂದೇ ಒಂದು ಕನಸು. ಆಕಾಶ್ ಆಡಿಯೋರು ನಡೆಸ್ತಿರೋ ಮೇಡ್ ಫಾರ್ ಈಚ್ ಅದರ್ ಮ್ಯೂಸಿಕ್ ಅಂಡ್ ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ಒಂದೇ ಒಂದ್ಸಾರಿ ಗೆಲ್ಬೇಕು ಅಂತ. ಅದಕ್ಕೆ ಸರಿಯಾದ ಜೋಡಿ ಸಿಕ್ಕಿರ್ಲಿಲ್ಲ. ನಾನು ನಿಮ್ಗೆ ಸರಿಯಾದ ಜೋಡಿ ಅಂತನಾ? ನೋಡಿ ಸಂಗೀತ ಅವ್ರೆ, ನನ್ನ ಜೀವನದ ದಾರಿನೇ ಬೇರೆ. ನಿಮ್ಗೆಲ್ಲ ತಪ್ಗ್ರಹಿಕೆ ಆಗಿದೆ. ದಯವಿಟ್ಟು ಬೇರೆ ಯಾರಾದ್ರೂ ನೋಡ್ಕೊಳ್ಳಿ. ನಿಮ್ಗೆ ಹೇಗೆ ಅರ್ಥ ಮಾಡಿ ಹೇಳ್ಬೇಕು ಅಂತಾನೆ ತಿಳಿತಾ ಇಲ್ಲ. ಆ ಕೆಲಸ ನಾ ಮಾಡ್ತೀನಿ. ಈಗ ನಿಂದ ಬೇರೆ ಶುರು ಆಯ್ತಾ? ಇದೆಲ್ಲ ನಿನ್ನಿಂದನೇ ಆಗಿದ್ದು. ಹೌದಲ್ಲ, ನಾ ಹಾಡು ಅಂದೆ, ನೀ ಹಾಡು ಹೇಳ್ದೆ. ಇವತ್ತು ಅವ್ರು ಹೇಳ್ದಾಗ ಮಾಡು, ಅವ್ರ ಜೊತೆ ಡಾನ್ಸ್ ಮಾಡು. ಎರಡನೇ ವಿಷಯ ನನಗ್ ಬೇಡ. ಸುಜಾತ, ನಾನು ಹೇಳೋದು ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಇಲ್ಲಿದ್ದವ್ರು ನಮ್ ಜನ. ಗಣಪತಿ ಹಬ್ಬ ನಡೆದೋಯ್ತು. ಅಷ್ಟು ದೊಡ್ಡ ಫಂಕ್ಷನ್ ಅಲ್ಲಿ ಆ 1000 ಜನದ ಮಧ್ಯೆ ನಾನು ಹಾಡಕ್ಕಾಗುತ್ತಾ? ರಾಗ, ತಾಳ, ಡ್ಯಾನ್ಸು, ಪಾನ್ಸು ಅದನ್ನ ನಾನ್ ಹೇಳ್ಕೊಡ್ತೀನಿ. ಒಪ್ಕೋ ಮಹೇಶ್, ನಿನ್ ಜೀವನಕ್ಕೆ ಒಂದು ಗುರಿ ಸಿಗೋ ಹಾಗೆ ಕಾಣ್ತಾ ಇದೆ. ಇನ್ನು ಎಷ್ಟ್ ದಿವಸ ಅಂತ ಹೀಗೆ ಬಾಳ್ತೀಯ? ಸುಜಾತ, ನಿನ್ ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಏರ್ಬೇಕು, 10 ಜನರ ಮಧ್ಯೆ ಶಬಾಷ್ ಅನ್ಸ್ಕೋಬೇಕು ಅನ್ನೋದೇ ನನ್ನ ಆಸೆ. ನೋಡು, ನಾನ್ ನಗ್ನಗ್ತಾ ಇರ್ಬೇಕು ಅನ್ನೋದಾದ್ರೆ ನೀನ್ ಇದಕ್ಕೆ ಒಪ್ಕೊಳ್ಳೇಬೇಕು. ನನ್ನ ಆಣೆ. ಆಯ್ತು ಸುಜಾತ, ನಾ ಒಪ್ಕೋತೀನಿ. ಥ್ಯಾಂಕ್ ಯು ಸುಜಾತ. ನಿಮ್ಮಿಂದ ಇವ್ರು ಒಪ್ಕೊಂಡ್ರು. ನಿಮ್ ಉಪಕಾರನ ನನ್ ಜೀವನದಲ್ಲಿ ಮರೆಯೋಲ್ಲ. ಯಾಕೋ ಯಾಕೋ ಏನ್ ಅಕ್ಕಿ ತಿಂತಿದ್ಯಾ? ನಮ್ಮ ಮಹೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಕಣೋ. ಹಂಗಾರೆ ಜ್ವರ ಬಂದಿರ್ಬೇಕಲ್ಲ? ಜ್ವರನಾ? ಅದೇ ಪ್ರೇಮ ಜ್ವರ. ತರ್ಲೆ. ನಮ್ಮ ಮಹೇಶ ಈಗ ಸಂಗೀತ ಮನೆಯಲ್ಲಿ ಏನ್ ಮಾಡ್ತಿರ್ತಾನೋ? ವಯಸ್ಸಿನ ಹುಡುಗ, ತುಂಡ್ಲಂಗದ ಹುಡುಗಿ. ಮಹೇಶ ಬೇಡ ಅಂದ್ರು ನೀನೇ ಕಳ್ಸಿದ್ಯಾ. ಈಗ ನಾನ್ ಯಾಕೆ ಹೇಳಿ? ಏನ್ ಮಾಡ್ತಿರ್ತಾನೋ? ಇನ್ನೇನ್ ಮಾಡ್ತಿರ್ತಾರೆ ಹೇಳು. ಹೇಳ ಹೇಳು. ಇದು ಇದು ಅಂದ್ರೆ? ಮುಚ್ಚು 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 ಮುಚ್ಚು. ಅಯ್ಯೋ, ನನ್ ಜೀವನ ನಾನೇ ನನ್ ಕೈಯಾರ ಹಾಳು ಮಾಡ್ಕೊಂಡ್ಬಿಟ್ನಲ್ಲಪ್ಪ. ಅಕ್ಕ ಅಕ್ಕ ಆಚೆ. ಇದೆ ಇದೆ ಹೆಂಗಸ್ರು ಬುದ್ಧಿ. ನಾನೇನು ತಮಾಷೆಗೆ ಮಾಡಿದ್ರೆ ನಮ್ ಗುರು ಎಂತವನು? ಬಂಗಾರದ ಮನುಷ್ಯ. 100 ಜನ ಹುಡುಗಿರ್ ಬಂದ್ರು ಬಗ್ಗಲ್ಲ ಅಂತದ್ರಲ್ಲಿ ಈ ಹಳೆ ತುಂಡ್ಲಂಗಕ್ಕೆ ಬಗ್ತಾನ? ನಮ್ಮ ಅಪ್ಪನಾಣೆಗೂ ನಿಜ. For more updates, like, comment, subscribe to our channel.